ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈ ಸರ್ವಪ್ರತೀಕ ಸಂಧಿ ಇವಾಗ ರೆಕಾರ್ಡ್ ಮಾಡುವಾಗ ನಾನು ಅಧ್ಯಯನ ಮಾಡಿಬಿಟ್ಟು ಹೇಳ್ತಾ ಇದ್ದೀನಲ್ಲ, ಎಷ್ಟು ಖುಷಿ ಆಗ್ತಾಯಿದೆ ನನಗೆ ಅಂತಂದರೆ, ನಾನು ಏನೋ ಭಗವಂತ ನಮಗೆ ಭಾಳ ಕರುಣೆ ಮಾಡಿದ್ದಾನೆ. ಇದು ಹೇಳೋಕ್ಕೆ ಒಂದು ಹಚ್ಚಿದ ನನ್ನ ಬೆನ್ನು ಹತ್ತಿ ಮಾಡಿಸ್ಲಿಕ್ಕೆ ನನಗೆ ಭಾಳ ಖುಷಿ ಆಗ್ತಾಯಿದೆ. ಎಷ್ಟು ಒಂದೊಂದು ಶಬ್ದವನ್ನು ನಾನು ಎಷ್ಟು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಇನ್ನೂ ವಿಸ್ತಾರವಾಗಿ ಹೇಳೋಕ್ಕೆ ಹೋದರೆ ಇನ್ನೂ ಭಾಳಷ್ಟು ವಿಷಯ ಇದೆ. ಅಟ್ಲೀಸ್ಟ್ ಇಷ್ಟಾದರೂ ನಮಗೆ ಅನುಸಂಧಾನಕ್ಕೆ ಬರಲಿ ಅಂತ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಇದೇ ಸಂತೋಷ ನಿಮಗೂ ಸಿಗಲಿ ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಪೋಸ್ಟ್ ಮಾಡಿ, ನೀವು ಮೆಸೇಜ್ ಹಾಕಿ, ನಿಮಗೇನು ಅನ್ನಿಸ್ತದೆ ಅದನ್ನು ಬರೆಯಿರಿ. ನಮಸ್ಕಾರ. ಇನ್ನು ಸರ್ವಪ್ರತೀಕ ಸಂಧಿಯ 9ನೇ ನುಡಿಯ ಅರ್ಥವನ್ನು ನೋಡೋಣ. ಕಲಿಯೇ ಮೊದಲಾದ ಅಖಿಳ ದಾನವರ ಒಳಗೆ ಬ್ರಹ್ಮ ಭವಾದಿ ದೇವರ್ಗಳು ನಿಯಾಮಕರಾಗಿ ಹರಿ ಆಜ್ಞೆಯಲ್ಲಿ ಅವರವರ ಅದೇ ಕಲಿ ಅಂತಂದರೆ ಎಲ್ಲ ಕಲಿ ಮೊದಲಾದ ಎಲ್ಲ ದೈತ್ಯರೊಳಗಡೆ ಈ ಎಲ್ಲ ದೇವತೆಗಳಲ್ಲಿ ಎಲ್ಲ ಕಡೆ ದೇವತೆಗಳು ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ ಹೇಳ್ತಾರೆ. ಇನ್ನು ದೇವತೆಗಳೊಳಗಡೆ ಏನಾಗ್ತದೆ, ದೇವತೆಗಳಿಗೆ ತಾವು ಸ್ವಂತವಾಗಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೂಡ ದೇವತೆಗಳೇ ಬೇಕೇ. ಅವ್ರು ಸ್ವಂತ ತಾವು ದೈತ್ಯರು ತಾವು ಸ್ವತಃ ಕಾರ್ಯ ಸಾಧ್ಯ ಇಲ್ಲ. ಅವ್ರ ಅಂತರ್ಯಾಮಿಯಾಗಿ ದೇವತೆಗಳಿಗೆ ಬೇಕೇ ಬೇಕು. ಸೊ ಹೀಗೆ ಅದಕ್ಕೆ ಕಲಿಯೇ ಮೊದಲಾದ ಅಖಿಳ ದಾನವರೊಳಗೆ ಎಲ್ಲ ದೈತ್ಯರೊಳಗಡೆ ಬ್ರಹ್ಮ ಭವ ಆದಿ ದೇವರ್ಗಳು ಅಂದರೆ ಇಲ್ಲಿ ಬ್ರಹ್ಮ ರುದ್ರ ಮೊದಲಾದ ಎಲ್ಲ ದೇವತೆಗಳು ಅಂದರೆ ಸಮೂಹಗಳು ಪ್ರೇರಕರಾಗಿರ್ತಾರೆ. ನಿಯಾಮಕರಾಗಿ ಹರಿ ಆದಿ ಅವರು ಎಲ್ಲ ದೈತ್ಯ ಅಂತರ್ಯಾಮಿಯಾಗಿ ದೇವತೆಗಳ ನಿಯಾಮಕರಾಗಿ ದೈತ್ಯರ ದ್ವಾರ ಆ ಕಾರ್ಯಗಳನ್ನು ಮಾಡಿಸ್ತಾರೆ ಅಂತ ಹೇಳ್ತಾರೆ. ಸೊ ದೈತ್ಯರ ದ್ವಾರ ಈ ದೇವತೆಗಳು ಕೆಟ್ಟ ಕರ್ಮಗಳನ್ನ ಯಾಕೆ ಮಾಡಿಸ್ತಾರೆ ಅಂತಂದರೆ, ಸ್ವರೂಪ ದೇಹದಲ್ಲಿ ಅವ್ರದ್ದು ಏನು ಸ್ವಭಾವ ಇರ್ತದೆ, ಅಲ್ಲಿ ಲಿಂಗ ದೇಹದಲ್ಲಿ ಅವ್ರದ್ದೇನು ಕರ್ಮಗಳಿರ್ತದೆ, ಆ ಪ್ರಕಾರವಾಗಿ ಕಾರ್ಯಗಳನ್ನು ಮಾಡಿಸ್ತಾರೆ. ಸೊ ಅವ್ರಿಗೆ ಸ್ವಂತ ಕಾರ್ಯ ಮಾಡೋಕ್ಕೆ ಶಕ್ತಿ ಇರೋದಿಲ್ಲ. ಅವರಿಗೆ ನಮಗೆ ಕೂಡ ಸ್ವಂತ ಕಾರ್ಯ ಶಕ್ತಿ ಇಲ್ಲ. ನಮ್ಮ ಒಳಗಡೆ ದೈತ್ಯರು ದೇವತೆಗಳು ಇಬ್ಬರೂ ಕೂತಿದ್ದಾರೆ. ಅದಕ್ಕೆ ನಮ್ಮ ಕಡೆಯಿಂದ ಕೆಲವೊಂದು ಮಿಶ್ರ ಕಾರ್ಯಗಳನ್ನ ಆಗ್ತಾಯಿವೆ. ಒಮ್ಮೆ ಒಳ್ಳೆ ಕಾರ್ಯ ಮಾಡ್ತೀವಿ, ಒಮ್ಮೆ ಕೆಟ್ಟ ಕಾರ್ಯ ಮಾಡ್ತೀವಿ, ಒಮ್ಮೆ ಅಹಂಕಾರ ಬರ್ತದೆ. ಅಹಂಕಾರ ಬಂದೋದಕ್ಕೆ ಮನಸ್ಸಿಗೆ ಬೇಜಾರು ಮಾಡ್ತೀವಿ, ಕೋಪ ಮಾಡ್ಕೋತೀವಿ, ಬೇಜಾರು ಮಾಡ್ಕೋತೀವಿ. ನನಗೆ ಇವ್ರು ಹೆಂಗೆ ಅಂದರು, ನನಗೆ ನನ್ನ ತಪ್ಪಿಲ್ಲ, ಇವ್ರು ನನಗೆ ಯಾಕೆ ಅಂದರು ಅನ್ನೋದನ್ನು ಕೆಲಸ ಬೇಜಾರಾಗ್ತದೆ ಅಥವಾ ಕೆಲಸ ಕೋಪ ಬರ್ತದೆ. ಇದೆಲ್ಲ ಅಹಂಕಾರ. ಈ ಅಹಂಕಾರ ಪೂರಿತವಾದಂತಹ ಕರ್ಮಗಳನ್ನು ನಮ್ಮ ಕಡೆಯಿಂದ ದೈತ್ಯರು ಮಾಡಿಸ್ತಾರೆ. ಅದು ಯಾಕೆ ಮಾಡಿಸ್ತಾರೆ ಅಂದರೆ ನಮ್ಮ ಕರ್ಮ ಆ ರೀತಿಯಾಗಿರ್ತದೆ, ಅದಕ್ಕೆ ಮಾಡಿಸ್ತಾರೆ. ಸೊ ಇದು ನಮ್ಮ ದೇವತೆಗಳು ದೈತ್ಯಗಳು ಇಬ್ಬರೂ ನಮ್ಮ ಒಳಗಡೆ ಇದ್ದಾರೆ. ಹಾಗಾಗಿ ನಮ್ಮ ದೇವತೆಗಳ ಕಾರ್ಯಗಳನ್ನು ಹೆಚ್ಚಿಗೆ ಹೇಗೆ ಮಾಡಿಸ್ಬೇಕು, ಒಳ್ಳೆಯ ಕರ್ಮಗಳನ್ನು ಹೇಗೆ ಹೆಚ್ಚಿಗೆ ಮಾಡಿಸ್ಬೇಕು ಅಂತಂದರೆ, ನಾವು ದೇವತೆಗಳದು ಭಗವಂತನ ವಿಶೇಷವಾಗಿ ಹನುಮಪ್ಪಂದು ಆರಾಧನೆ ಮಾಡ್ದಂಗೆ ಈ ದೈತ್ಯರ ಪ್ರಭಾವ ಕಡಿಮೆ ಆಗ್ತದೆ, ದೇವತೆಗಳ ಪ್ರಭಾವ ಜಾಸ್ತಿ ಆಗ್ತದೆ. ಅವಾಗ ನಮ್ಮ ಕಡೆಯಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸ್ತಾರೆ, ದೇವತೆಗಳು ಮಾಡಿಸ್ತಾರೆ ಅಂತ. ಸೊ ದೈತ್ಯರ ದ್ವಾರನೂ ಕೆಲಸ ಮಾಡಿಸ್ಬೇಕು ಅಂದರೆ ದೇವತೆಗಳನ್ನೇ ಮಾಡಿಸ್ತಾರೆ. ದೇವತೆಗಳ ದ್ವಾರ ಕಾರ್ಯ ಮಾಡಿಸ್ಬೇಕಂದ್ರೂ ದೇವತೆಗಳು ಮಾಡಿಸ್ತಾರೆ. ಅವ್ರ ಅಂತರ್ಯಾಮಿಯಾಗಿ ಹನುಮಪ್ಪ ಅಂತರ್ಯಾಮಿಯಾಗಿ ಭಗವಂತ ಇಷ್ಟು ಲಕ್ಷ್ಮೀ ಸಹಿತ ಭಗವಂತ ಇಷ್ಟು ಪಕ್ಕ ತಿಳ್ಕೊಬೇಕು. ಎಲ್ಲ ಕಡೆ ಎಲ್ಲರೂ ನಾವು ಹೇಳಿ ಬಿಡಲಿ, ಈ ಸೆಟ್ಟು ಫಿಕ್ಸ್ ಇದೆ, ಈ ಸೆಟ್ ಇದೆ. ಸೊ ಅದಕ್ಕೆ ಅಲ್ಲಿ ಭಗವಂತ ಆಜ್ಞೆ ಮಾಡಿರ್ತಾನೆ. ಈ ದೈತ್ಯ ಒಳಗಡೆ ಕೂತ್ಕೊಂಡು ದೇವರುಗಳಿಗೆ ಕಾರ್ಯಗಳು ಯಾಕೆ ಮಾಡಿಸ್ತಾರೆ, ಭಗವಂತ ಆಜ್ಞೆ ಮಾಡಿರ್ತಾರೆ. ಯಾಕಂದರೆ ಅವರು ಕರ್ಮಾನುಸಾರವಾಗಿ ಕರ್ಮ ಮಾಡಿಸಿ ಲಿಂಗ ದೇಹದಲ್ಲಿ ಏನು ಕರ್ಮಗಳು ಕೂತಿದೆಯೋ ಅದರ ಪ್ರಕಾರ ಕರ್ಮಗಳು ಮಾಡಿಸಿ ಅದರ ಫಲ ಅವರು ಕೊಡಬೇಕು ಅಂತ ಉದ್ದೇಶದಿಂದ ದೇವತೆಗಳಿಗೆ ಭಗವಂತ ಆಜ್ಞೆ ಮಾಡಿರ್ತಾನೆ. ಕಲುಷ ಕರ್ಮವ ಮಾಡಿಸಿ ದೇವತೆಗಳು ಮಾಡ್ತಾರೆ. ಕೆಟ್ಟ ಕರ್ಮಗಳನ್ನು, ಕಲುಷ ದೂಷಿತವಾದಂಥ ಕರ್ಮಗಳನ್ನು ಮಾಡಿಸ್ತಾರೆ. ಜಲರು ಹೇ ಕ್ಷಣ ಅರ್ಪಿಸುತ್ತ ಅದರ ಕಮಲದಂತೆ ಕಣ್ಣುದ್ದಂಥ ಭಗವಂತನಿಗೆ ಅರ್ಪಿಸುತ್ತ ಸಮರ್ಪಣೆ ಮಾಡ್ತಾರೆ. ನೋಡಪ್ಪ, ನೀ ಆಜ್ಞೆ ಮಾಡಿದಿ, ಈ ದೈತ್ಯಗಳಿಂದ ಈ ಕೆಲಸ ಮಾಡಿಸ್ಬೇಕು, ಅದನ್ನು ಮಾಡಿಸಿದ್ದೀನಿ, ಅದಕ್ಕೆ ನಿನಗೆ ಸಮರ್ಪಣೆ ಅಂತ ಈ ರೀತಿಯಾಗಿ ಸಮರ್ಪಣೆ ಮಾಡಿಬಿಡ್ತಾರೆ.
ಸೊ ದೇವತೆಗಳು ದೈತ್ಯರಿಗೆ ಕೆಟ್ಟ ಕರ್ಮಗಳನ್ನು ಮಾಡಿಸಿದರೂ ಕೂಡ ಅದರ ಫಲ ದೇವತೆಗಳಿಗೆ ಬರುವುದಿಲ್ಲ, ಯಾಕಂದರೆ ಅವ್ರು ಸಮರ್ಪಣೆ ಮಾಡಿಬಿಡ್ತಾರೆ. ಅದೇ ರೀತಿಯಾಗಿ ನಮ್ಮ ಕಡೆ ನಮ್ಮ ದ್ವಾರ ಕೂಡ ಕೆಟ್ಟ ಕರ್ಮಗಳು ಆಗ್ತಾ ಇರ್ತದೆ, ಅದು ಕೂಡ ಭಗವಂತನ ಸಮರ್ಪಣೆ ಮಾಡಬೇಕು ನಾವು. ನನ್ನ ಕಡೆ ಕೆಟ್ಟ ಕರ್ಮಗಳನ್ನು ಆಗ್ತಾ ಇದ್ದೀವಪ್ಪ, ಅದಕ್ಕೆ ನೀನು ನನ್ನ ಕರ್ಮಾನುಸಾರ ಮಾಡಿಸಿದೀಯ, ಆದರೆ ಅದನ್ನು ನಿನಗೆ ಸಮರ್ಪಣೆ, ನೀನೇ ಮಾಡಿಸಿದೀಯಾ, ನಿನಗೆ ಸಮರ್ಪಣೆ, ಅದರದ್ದು ಫಲವನ್ನು ಕಡಿಮೆ ಮಾಡಪ್ಪ ನನಗೆ ಅಂತ, ಇಂಥ ಕರ್ಮಗಳ ತಿರ್ಗ ಮಾಡಿಸ್ಬೇಡ ಅಂತ ಪ್ರಾರ್ಥನೆ ಮಾಡೋದು ಅದಕ್ಕೆ ಒಂದೇ ನಮಗೆ, ಇನ್ನೆಲ್ಲನೂ ಭಗವಂತ ಮಾಡಿಸ್ತಾ ಇರ್ತಾನೆ. ಅವ್ರಿಗೆ ಅದಕ್ಕೆ ದೇವತೆಗಳಿಗೆ ಅದರ ಪಾಪಕರ್ಮದ ಫಲವನ್ನು ಯಾಕೆ ಬರೋದಿಲ್ಲ ಅವ್ರಿಗೆ, ಯಾಕಂದರೆ ಅವರು ಸಮರ್ಪಣೆ ಮಾಡ್ತಾನೆ. ನಿಶ್ಚಲ ಸುಭಕ್ತಿ ಜ್ಞಾನ ಪೂರ್ಣರು, ಅದರ ದೃಢವಾದಂಥದ್ದು ನಿಶ್ಚಯ. ಅವ್ರಿಗೆ ಅಯ್ಯೋಪ್ಪ ಭಗವಂತ ಆಜ್ಞೆ ಮಾಡಿದ್ದಾನೆ ಎಲ್ಲ ಖರೆ ರೀ, ಖರೆ ನಾ ಈಗ ಕೆಟ್ಟ ಕರ್ಮಗಳು ಮಾಡಿಸ್ಬಿಟ್ಟು ಅವ್ರ ಪಾಪ ಬಂದರೆ ಏನು ಮಾಡೋದು? ಇನ್ನು ನಮ್ಮಂಥವ್ರ ಸಂಶಯ ಪಿಶಾಚಿ ಯಾವಾಗಲೂ ಇರ್ತದೆ, ಆದರೆ ದೇವತೆಗಳ ಸಂಶಯ ಇಲ್ಲ. ಭಗವಂತ ಆಜ್ಞೆ ಮಾಡಿದ್ದಾನೆ, ಮಾಡಿ ಮುಗಿಸೋದು. ಅದರ ಫಲವನ್ನು ನಮ್ಗೆ ಕೆಟ್ಟ ಕರ್ಮಗಳ ಫಲವನ್ನು ನಮಗೆ ಕೊಡೋದಿಲ್ಲ ಭಗವಂತ, ನಮಗೆ ರಕ್ಷಣೆ ಮಾಡ್ತಾನೆ. ಈ ದೃಢ ವಿಶ್ವಾಸ ಅವ್ರಿಗಿರ್ತದೆ, ನಮಗಿರೋದಿಲ್ಲ. ಅದಕ್ಕೆ ನಮ್ಮ ಗುರುಗಳು ನಮ್ಗೆ ಯಾವಾಗ ಹೇಳ್ತಾರೆ, ನಿಮ್ಮ ಶ್ರದ್ಧಾ ಭಕ್ತಿ ಭಾಳ ಕಡಿಮೆ ಬೀಳುತ್ತದೆ ಮಾಮೆ ನಿಮ್ಮದು ಅಂತ ನನಗೆ ಯಾವಾಗಲೂ ಹೇಳ್ತಿದ್ರು. ದಿನನಿತ್ಯ ಅವ್ರ ಮಾತನ್ನು ನಾನು ಜ್ಞಾಪಿಸ್ಕೊಳ್ತೀನಿ. ಸೊ ನಮ್ಮದು ಶ್ರದ್ಧಾ ಭಕ್ತಿ ಕಡಿಮೆ ಬೀಳುತ್ತೆ. ಆ ಶ್ರದ್ಧಾ ಭಕ್ತಿಯಲ್ಲಿ ದೇವತೆಗಳೆಲ್ಲ ಜಾಸ್ತಿ ಪರಿಪೂರ್ಣವಾಗಿರ್ತದೆ. ಅದಕ್ಕೆ ನಿಶ್ಚಲ ಚಂಚಲವಾದಂಥದ್ದು, ಇಲ್ಲದೇ ಇರೋದಂಥದ್ದು ದೃಢವಾದಂಥ ಭಕ್ತಿ, ಸುಭಕ್ತಿ, ಒಳ್ಳೆಯ ಭಕ್ತಿ ಅಂತಂದ್ರೇನು? ಶ್ರೇಷ್ಠವಾದಂಥ ಜ್ಞಾನಪೂರ್ವಕವಾದಂಥ ಭಗವಂತನೇ ಪ್ರೀತಿ ಮಾಡ್ತೀವೋ ಭಕ್ತಿ. ಶಬ್ದ ಯಾಕಂದರೆ ಒಳ್ಳೆಯದು ನಾವು ಭಕ್ತಿ ಮಾಡ್ತಿಲ್ಲ, ನಮ್ಮದು ಸುಭಕ್ತಿ ಅಲ್ಲ. ಯಾಕಂದರೆ ನಮಗೆ ಜ್ಞಾನ ಕಡಿಮೆ. ಪೂರ್ತಿ ಜ್ಞಾನಪೂರ್ವಕವಾದಂಥ ಮಾಡಿದಂಥ ಭಕ್ತಿ ಏನಿದೆ, ಜ್ಞಾನಪೂರ್ಣರು, ಪೂರ್ಣವಾದಂಥ ಜ್ಞಾನ ಇರ್ತದೆ. ಪೂರ್ಣ ಅಂತಂದ್ರೇನು? ಲಕ್ಷ್ಮೀದೇವಿ ಇದ್ದಂಥ ಅಷ್ಟು ಇದು ಪೂರ್ಣ ಇಲ್ಲ, ಭಗವಂತ ಎಷ್ಟು ಜ್ಞಾನ ಎಷ್ಟು ಪೂರ್ಣ ಇಲ್ಲ. ಆದರೆ ಅವ್ರಿಗೆ ಯೋಗ್ಯತಾನುಸಾರವಾಗಿ ಎಷ್ಟಿದೆ ಅಷ್ಟು ಪೂರ್ಣವಾದಂಥದ್ದು. ಸುಖಿಪರು ಅವರೊಳಗೆ, ಪುಣ್ಯ ಭಾಗಗಳೆಲ್ಲ ಆಗುವರು, ಅಲ್ಲಿ ಅವರೊಳಗೆ ಸುಖ ಪಡ್ತಾರೆ. ಅಂದರೆ ಆಯಾ ದೇವತೆಗಳಿಗೆ ಎಷ್ಟು ಸುಖ ಸಿಗಬೇಕು ಅಷ್ಟು ಸಿಗುತ್ತದೆ, ಅದರಲ್ಲಿ ಅವ್ರ ಕೊರತೆ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಯಾಕಂದರೆ ಅವರು ದೈತ್ಯರೊಳಗೆ ನಿಂತ್ಕೊಂಡು ಕೆಟ್ಟ ಕರ್ಮಗಳನ್ನು ಮಾಡಿಸಿದರೂ ಕೂಡ ಅದರ ಪಾಪದ ಲೇಪ ಅವ್ರಿಗೆ ಆಗೋದಿಲ್ಲ. ಅವ್ರಿಗೆ ಸಿಗುವಂಥ ಸುಖದ ಏನು ಒಂದು ಕ್ವಾಂಟಿಟಿ ಇದೆ ಅದರಲ್ಲೇನೂ ಕಡಿಮೆ ಆಗೋದಿಲ್ಲ. ಸುಖಿಪರು ಅವರೊಳಗೆ, ಪುಣ್ಯ ಭಾಗಗಳಿಗೆ ಅವ್ರಿಗೆ ಪುಣ್ಯಭಾಗಿಗಳನ್ನೇ ಆಗ್ತಾರೆ ದೇವತೆಗಳು. ಪಾಪ ಕರ್ಮಗಳನ್ನು ಮಾಡಿಸಿದ್ದಾರೆ, ಆದರೂ ಪುಣ್ಯ ಭಾಗಿಗಳನ್ನೇ ಆಗ್ತಾರೆ. ಯಾಕಂದರೆ ಭಗವಂತನ ಆಜ್ಞೆ ಪಾಲನೆ ಮಾಡಿದ್ದಕ್ಕೆ. ಅದಕ್ಕೆ ಹೇಳ್ತಾರಲ್ಲ ಮಹಾಭಾರತದಲ್ಲಿ ಧರ್ಮರಾಜ ಭಗವಂತ ಕೃಷ್ಣ ಹೇಳ್ದ, ಈಗ ಇವರು ನಮ್ಮ ಗುರುಗಳು ಸತ್ತಿದ್ದಾರೆ ಅಂತ ಹೇಳಿಬಿಡುವತ್ಗಳು. ಅದಕ್ಕೆ ಅವನು ನರೋವ ಕುಂಜರುವ ಅಂತ ಹೇಳಿಬಿಡ್ತಾನೆ. ಯಾಕಂತಂದರೆ ಇಲ್ಲಿ ಸುಳ್ಳು ಹೇಳ್ಬರ್ತಾನೆ ಆ ಒಂದು ಧರ್ಮ, ಅದು ಒಂದು ನಿಶ್ಚಯ, ಅದೊಂದು ಪಣ, ಅದು ಸಂಕಲ್ಪ, ಅದು ಬಿಟ್ಟು ನಾವು ಸುಳ್ಳು ಹೇಳಬೇಕಲ್ಲ ಅಂತಂದು. ಅಂದರೆ ಭಗವಂತ ಹೇಳಿದ್ದನ್ನು ಕೂಡ ಅವನು ನಂಬಲಿಲ್ಲ. ನಾನು ಸುಳ್ಳು ಹೆಂಗೆ ಹೇಳಿತ್ತು, ಮನಸ್ಸಲ್ಲಿ ಸಂಶಯ ಇತ್ತು. ಅದಕ್ಕೆ ಅವನಿಗೆ ನರಕ ದರ್ಶನ ಆಯಿತು. ಅಂದರೆ ಆ್ಯಕ್ಚುಲಿ ನರಕದ ಅಲ್ಲ, ಒಂದು ನರಕ ಸೃಷ್ಟಿ ಮಾಡಿ ತೋರಿಸಿದ್ರಂತೆ ಅಲ್ಲಿ ಅವ್ರಿಗೆ, ಧರ್ಮರಾಜನಿಗೆ. ಸೊ ಭಗವಂತ ಏನು ಹೇಳ್ತಾನೋ ಅದೇ ರೂಲು, ಅವ್ರಿಗೆ ಸರಿಯಾಗಿ ಹೇಳಿರ್ತಾನೆ. ಅದರ ಭಕ್ತಿಪೂರ್ವಕವಾಗಿ ನಾವು ಕೇಳಬೇಕು, ಅದನ್ನು ಆ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಸುಖಿಪರು ಅವರೊಳಗೆ, ಅದಕ್ಕೆ ಅದು ತಮ್ಮ ಮಾಡಿದಂಥ ಏನು ಕೆಟ್ಟ ಕರ್ಮಗಳೇ ಮಾಡಲಿ, ಪುಣ್ಯ ಕರ್ಮಗಳನ್ನು ಮಾಡಲಿ, ಭಗವಂತನಿಗೆ ಸಮರ್ಪಣೆ ಮಾಡಿಬಿಡ್ತಾರೆ. ಅದರಿಂದ ಅವರಿಗೆ ಪಾಪದ ಲೇಪ ಆಗೋದಿಲ್ಲ, ಪುಣ್ಯ ಕರ್ಮಗಳನ್ನೇ ಅವ್ರಲ್ಲಿ ಬೆಳೀತದೆ. ಇದು ದೇವತೆಗಳಿಗೆ ಆಗ್ತದೆ, ನಮಗದು ಆಗೋದಿಲ್ಲ. ಯಾಕಂದರೆ ನಮಗೆ ಅಷ್ಟು ಸಮರ್ಪಣೆ ಭಾವನೆ ಇರೋದಿಲ್ಲ. ನಾನು ಮಾಡಿದ್ದೀನಿ ಅಂತ, ಇವಾಗ ನಾನು ಇಷ್ಟು ಯೂಟ್ಯೂಬ್ ತೆಗೆದೀನಿ, ಪಾಠ ಹೇಳ್ತಾ ಇದ್ದೀನಿ ನಾನು ಅಂತ ಶಬ್ದ ಬಂದುಬಿಡ್ತದೆ. ಅಲ್ಲಿ ನಮಗೆ ಅದು ಪುಣ್ಯದ ಫಲ ಸಿಗೋದಿಲ್ಲ ನಮಗೆ. ಇದು ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ಬಂದರೆ ಪೂರ್ಣಫಲ ಅಂದರೆ ನಮಗೆ ಯೋಗ್ಯತಾನುಸಾರವಾಗಿ. ಅನುಸಂಧಾನ ಕಡಿಮೆ ಇರ್ತದೆ, ವಾಚ್ಯ ಶುದ್ಧಿ ಇರೋದಿಲ್ಲ, ನಮ್ಮದು ಮನಸ್ಸು ಶುದ್ಧಿ ಇರೋದಿಲ್ಲ, ನಾವು ಹೇಳೋದಂಥ ವಿಷಯವನ್ನು ಕಲುಷಿತವಾಗಿರುತ್ತೆ, ಶುದ್ಧವಾಗಿರಲಿಲ್ಲ. ಸರಿಯಾಗಿದ್ದು ಕೂಡ ಪೂರ್ತಿಯಾಗಿ ಹೇಳೋದಿಲ್ಲ. ಅಶುದ್ಧ ಅಂತಂದ್ರೇನು? ಪೂರ್ತಿಯಾಗಿ ಹೇಳೋದಿಲ್ಲ. ಇದೆಲ್ಲ ಇಟ್ಕೊಂಡು ಇದು ನಾನು ಮಾಡಿದಂತ ಅಂದ್ಬಿಟ್ರೆ ಅದರಲ್ಲೇನು ಅದು ಎಲ್ಲ ನಾವು ಮಾಡಿದಂಥ ಕರ್ಮಗಳನ್ನೆಲ್ಲ ಸಮರ್ಪಣೆ ನಾವು ಮಾಡೋದಿಲ್ಲ. ಅದಕ್ಕೆ ನಾವು ಪೂರ್ವವಾದಂಥ ಫಲ ಸಿಗೋದಿಲ್ಲ ಅಂತ ಹೇಳ್ತಾರೆ. ಸೊ ಆಮೇಲೆ ಮುಂದಿನ ನುಡಿಯಲ್ಲಿ ಹೇಳ್ತಾ ಇದ್ದಾರೆ, 10ನೇ ನುಡಿಯಲ್ಲಿ, ಆವ ಜೀವರೊಳಿದ್ದರೂ ಇನ್ನೇನು, ಆವ ಕರ್ಮರು ಮಾಡಲು ಇನ್ನೇನು, ಆವ ಗುಣರೂಪಗಳ ಉಪಾಸನೆ ಮಾಡಲೇನು ಅವರು.
ಇವಾಗ ದೇವತೆಗಳು ಇವಾಗ 9 ಮಿನಿಟ್ ಹೇಳೋದಂಥ ವಿಷಯ ಮುಂದುವರಿಸ್ತಾ ಇದ್ದಾರೆ. ಈ ಎಲ್ಲ ಜೀವರಾಶಿ ಒಳಗಡೆ ನಿಂತ್ಕೊಂಡ್ಬಿಟ್ಟು ಕರ್ಮಗಳನ್ನು ಮಾಡಿಸ್ತಾರೆ. ತ್ರಿವಿಧ ಜೀವರಂತೆ ಸತ್ತು ರಾಸ ತಾಮಸ ಜೀವರ ಒಳಗಡೆ ನಿಂತ್ಕೊಂಡ್ಬಿಟ್ಟು ಈ ದೇವತೆಗಳ ಕರ್ಮಗಳನ್ನು ಮಾಡಿಸ್ತಾ ಇರ್ತಾರೆ. ಆಮೇಲೆ ಅದಕ್ಕೆ ಅಂದರೆ ಯಾವ ರೀತಿಯಾದಂಥ ಜೀವರಿದ್ದರೆ ಏನು, ಯಾವ ಇದ್ದರೆ ಏನು, ಇನ್ನು ಯಾವ ಕರ್ಮ ಮಾಡಲಿ ಏನು ಪರವಾಗಿಲ್ಲ. ಇನ್ನು ಯಾವ ಗುಣರೂಪಗಳು ಉಪಾಸನೆ ಮಾಡಲಿ, ಯಾವ ಗುಣರೂಪಗಳು ನಮಗೆ 4 ಸಚ್ಚಿದಾನಂದ ರೂಪಿ ಆನಂದ ಆತ್ಮಸ್ವರೂಪಿ ಭಗವಂತ ಇದ್ದಾನೆ, ಸಚ್ಚಿದಾನಂದ ರೂಪಿ ಪರಮಾತ್ಮ ಇದ್ದಾನೆ, ಜ್ಞಾನರೂಪಿ ಆನಂದರೂಪಿ ಸತ್ಯವಾದಂಥದ್ದು ಅದೇ ಸತ್ಯ ಸಂಕಲ್ಪದಂಥ ಭಗವಂತ ಆತ್ಮನಾಗಿದ್ದಾನೆ, ಅವನೇ ನಮಗೆ ಆತ್ಮನಾಗಿದ್ದಾನೆ ಅಂತ ಇಷ್ಟು ಚಿಂತನೆ, ಇಷ್ಟೇ ನಮಗೆ ಯೋಗ್ಯತೆ. ಅದಕ್ಕೆ ಅವ್ರಿಗೆಲ್ಲ ಇನ್ನೂ ವಿಹಿತವಾದಂಥ ಬೇಕಾದಷ್ಟು ಗುಣಗಳೇ ಇರ್ತವೆ. ಸೊ ಯಾವ ಗುಣರೂಪ ಉಪಾಸನೆ ಮಾಡಿದ್ರೆ ಏನು ಪರವಾಗಿಲ್ಲ, ಮಾಡಲೇನು ಅವರು ಏನು ಮಾಡಿದ್ರೆ ಏನು ಅದೇ ಅದರದ್ದು ಬಾಧೆ. ಕಾವನಯ್ಯನ ಪರಮ ಸತ್ಕರುಣ ಅವಲೋಕನ ಬಲದಿ ಚಲಿಸುವ ದೇವತೆಗಳನ್ನು ಮುಟ್ಟಲು ಆಪವ ಪಾಪಕರ್ಮಗಳು. ಕಾವನಯ್ಯನ ಅಂತಂದರೆ ಕಾಮನ ಪಿತದಾದಂತಹದ್ದು ಭಗವಂತನಿಗೆ. ಅವನ ಶ್ರೇಷ್ಠವಾದಂಥ ಪರಮ ಸತ್ಕರುಣ ಅವಲೋಕನ ಅವನ ಕರುಣಾದೃಷ್ಟಿ ಇವ್ರ ಮೇಲೆ ಇರ್ತದೆ. ಯಾಕಂದರೆ ದೇವತೆಗಳು ಭಗವಂತನ ಆಜ್ಞೆನುಸಾರವಾಗಿ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಭಗವಂತ ಅವ್ರ ಮೇಲೆ ಕರುಣಾದೃಷ್ಟಿ ಇರ್ತದೆ, ಕೃಪಾದೃಷ್ಟಿ ಇರ್ತದೆ. ಅದೇ ಅವಲೋಕನ ಬಲದಿ ಚರಿಸುವ ದೇವತೆಗಳನ್ನು ಮುಟ್ಟಲಾಪವ ಪಾಪಕರ್ಮಗಳು, ಅವ್ರಿಗೆ ಪಾಪಕರ್ಮಗಳ ಲೇಪ ಆಗುವುದಿಲ್ಲ. ಯಾಕಂದರೆ ಅವ್ರು ಭಗವಂತನ ಸಮರ್ಪಣೆ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಯಾವ ದೇಹದಿದ್ದರೆ ಏನಾಯ್ತು, ಯಾವ ಕರ್ಮಗಳು ಮಾಡಿಸಿದ್ರೆ ಏನಾಯ್ತು, ಯಾವ ಗುಣರೂಪಗಳು ಉಪಾಸನೆ ಮಾಡಿದರೆ ಏನು, ಅವ್ರಿಗೆ ಏನೂ ಫರಕ್ ಆಗೋದೇ ಇಲ್ಲ, ಅವ್ರಿಗೇನು ಅದ್ರ ಲೇಪ ಆಗೋದಿಲ್ಲ. ಯಾಕಂದರೆ ಅವರಿಗೆ ಭಗವಂತ ಸತತ ಚಿಂತನೆ ಮಾಡ್ತಾರೆ, ಸತತ ಸಮರ್ಪಣೆ ಮಾಡ್ತಾರೆ. ಅದರಿಂದ ಭಗವಂತನ ಕರುಣಾದೃಷ್ಟಿ ಅವ್ರ ಮೇಲೆ ಇರ್ತದೆ. ಆ ಬಲದಿಂದ ಭಗವಂತನ ಕರುಣಾದೃಷ್ಟಿ ಅವ್ರ ಮೇಲೆ ಇರುತ್ತೆ. ಆ ಬಲದಿಂದ ಅವ್ರ ಕಾರ್ಯಗಳು ಮಾಡ್ತಾರೆ. ಭಗವಂತ ದೃಷ್ಟಿ ನನ್ನ ಮೇಲೆ ಇದೆ ಅಂತಂದರೆ ಅದೊಂದು ಬಲ ಸಿಗ್ತದೆ ಅವ್ರಿಗೆ. ನಮಗೂ ಕೂಡ ನೋಡಿ, ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಇವನ್ನೇ ನನಗೆ ಇವತ್ತು ಒಬ್ಬರು ನನಗೆ ಫೋನ್ ಮಾಡಿದರು, ನೀವು ಅದು ಯೂಟ್ಯೂಬ್ ಮಾಡಿದ ನಮ್ಗೆ ಭಾಳ ಉಪಕಾರ ಮಾಡಿದಿರಿ, ಭಾಳ ಚೆಂದ ಹೇಳಿಕತ್ತೀರಿ, ನಮ್ಗೆ ಭಾಳ ಅರ್ಥ ಆಗೋ ಹಾಗೆ ಅದು ಬಿಡಿಸಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ, ಅರ್ಥ ಆಗ್ತದೆ ಅಂತಂದರೆ ಅದರಿಂದ ನಾನು ಹಿಗ್ಗಬಾರ್ದು, ಭಗವಂತನ ಮಾಡಿಸ್ತಾ ಇದ್ದ ಅಂದ್ಬಿಟ್ಟು. ಆದರೆ ನನಗೊಂದು ಬಲ ಬರ್ತದೆ, ಹೌದಪ್ಪ ನಾನು ಮಾಡಿದ್ದನ್ನು ಯೋಗ್ಯವಾಗಿದೆ. ಇದು ಯಾರಿಗೋ ಒಂದು 4-5 ಜನಕ್ಕೇನೋ ಅದನ್ನು ಅವ್ರದ್ದು ಒಂದು ಆಯುಷ್ಯ ಬದಲಾವಣೆ ಆಗಲಿಕ್ಕೆ ಒಂದೊಂದು ಕಾರಣ ಆಗಿದರೆ ಮಾಡಿದಂಥ ಕರ್ಮಗಳೊಂದು ಸಾರ್ಥಕತೆ ಬಂತು ಅಂತಂದ್ಬಿಟ್ಟು ಇದು ಒಂಥರ ಬಲ. ಇದು ಏನೊಂದು ಬಲ ಕೊಡ್ತಾರಲ್ಲ, ಯಾರೋ ಬಂದು ಅವ್ರಿಗೆ ಇದರಿಂದ ಸಂತೋಷಪಟ್ಟಿರ್ತಾರಲ್ಲ, ಇದು ಒಂದು ನಾವು ಮಾಡಿದಂಥ ಕಾರ್ಯದಿಂದ ಸಂತೋಷ ಪಡ್ತಾರಲ್ಲ, ಅದೇ ನನಗೊಂದು ಬಲ ಆಗಿ ಬರ್ತದೆ. ಹಾಗೆ ಭಗವಂತನ ಒಂದು ಕರುಣಾದೃಷ್ಟಿಯನ್ನು ಅವ್ರ ಮೇಲೆ ಬಿದ್ದುಬಿಟ್ರೆ ಅದೇ ಅವ್ರಿಗೆ ಬಲ ಇರ್ತದೆ. ಅವ್ರಿಗೆ ಪಾಪಕರ್ಮಗಳ ಲೇಪವನ್ನು ಅವ್ರಿಗೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ 9, 10 2 ನುಡಿಗಳನ್ನು ನಾನು ಹೇಳಿದ್ದು. ಈ 2 ಸಾರಾಂಶ ಇರ್ತಂದರೆ ದೇವತೆಗಳು ಯಾವ ದೈತ್ಯರ ದ್ವಾರಾನೂ ದೇವತೆಗಳನ್ನೇ ಕಾರ್ಯ ಮಾಡಿಸ್ತಾರೆ. ಆದರೆ ನಮ್ಮ ಒಳಗಡೆನೂ ದೈತ್ಯರ ಕಾರ್ಯ ಮಾಡ್ತಾರೆ. ಅವರಂತರ್ಯಾಮೇ ದೇವತೆಗಳನ್ನೇ ಇರ್ತಾರೆ. ಸೊ ದೇವತೆಗಳನ್ನು ಯಾವ ಕರ್ಮಗಳು ಮಾಡಿದ್ರು ಅದರ ಪಾಪದ ಲೇಪ ಅವ್ರಿಗೆ ಆಗೋದಿಲ್ಲ. ಕಾರಣ ಅವರೆಲ್ಲ ಭಗವಂತನ ಆಜ್ಞೆ ಅಂತ ಕಾರ್ಯ ಮಾಡ್ತಾರೆ. ಆಮೇಲೆ ಭಗವಂತನಿಗೆ ನೀನೇ ಮಾಡಿಸಿದೆಯಾ ಅನ್ನೋದನ್ನು ಒಂದು ಪೂರ್ಣವಾಗಿ ಅವ್ರಿಗೆ ಶ್ರದ್ಧೆ ಭಕ್ತಿ ಇರ್ತದೆ, ನಿಶ್ಚಲವಾದಂಥದ್ದು ಭಕ್ತಿ ಇರ್ತದೆ. ಅವರಿಗೆ ಸಮರ್ಪಣೆ ಮಾಡ್ತಾರೆ, ಅದು ಪದೇ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಪಾಪದ ಕರ್ಮ ಆಗುವುದಿಲ್ಲ ಅಂತ. ಸೊ ಅದೇ ರೀತಿಯಾಗಿ ನಾವು ಕೂಡ ಪ್ರತಿಯೊಂದು ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಹೋದರೆ ನಮ್ಮ ಪಾಪಕರ್ಮದ ಲೇಪವನ್ನು ಕಡಿಮೆ ಮಾಡ್ತಾನೆ ಭಗವಂತ. ಇದೊಂದು ನಿದರ್ಶನ. ಇದು ನಮಗೆ ಒಂದು ಪ್ರೂಫ್, ನಮಗೆ ಎಲ್ಲರಿಗೂ ಪ್ರೂಫ್ ಬೇಕು. ನೀವು ಹೇಳ್ತಾರಪ್ಪ ಇದಕ್ಕೇನು ಪ್ರೂಫ್ ಕೊಡ್ರಿ ನಮಗೆ ಅಂತ. ಅಲ್ಲಿ ಜಗನ್ನಾಥ ನಮಗೆ ಪ್ರೂಫ್ ಕೊಟ್ಬಿಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು, ಭಗವಂತ ಸಮರ್ಪಣೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ನೀವು ಕೂಡ ಭಗವಂತ ಸಮರ್ಪಣೆ ಮಾಡೋದನ್ನ, ನಾವು ಮಾಡೋದಂಥ ಕರ್ಮಗಳನ್ನು, ಇದನ್ನು ಧರ್ಮ ಕಾರ್ಯಗಳನ್ನು, ಇದು ಹರಿಕಥಾನುಸಾರ ಅಧ್ಯಯನವನ್ನು ಇನ್ನೂ ಅಭಿವೃದ್ಧಿ ಮಾಡಿಸಪ್ಪ ಅಂತ ಅವ್ರ ಗುರುಗಳಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ ಹರಿಕರ್ತ ಹರಿಪ್ರೇರಣ ಹರಿಪ್ರೀತ್ಯರ್ಥ ಪತಿ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು.